ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಜಮಖಂಡಿ ಹಾಗೂ ಸಾವಳಗಿ ಅಧ್ಯಕ್ಷರ ಆಯ್ಕೆಯನ್ನು ರಾಜ್ಯ ಕೆಪಿಸಿಸಿ ವಕ್ತಾರರಾದ ಆನಂದ ನ್ಯಾಮಗೌಡ, ಮಾಜಿ ಶಾಸಕರು ಜಮಖಂಡಿ ಇವರ ನೇತೃತ್ವದಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಜಮಖಂಡಿ ಸ್ಥಿತಿ ಲೀಡ್ ಮಾಡುವಂತ ಜವಾಬ್ದಾರಿನ ಹೊರತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾನೆ. ಯಾಕಂತಂದ್ರೆ ಯಾವ ಕಾಲಕ್ಕೂ ಜಮಖಂಡಿ ಸಿಟಿ ಕಡಿಮೆ ಆಗಿದ್ದಿಲ್ಲ, ಈ ಸಲ ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಮುಂಬರುವ ದಿನಮಾನದಲ್ಲಿ ಯುವಕರು ಕೂಡ ಮತ್ತು ಸೇವಾದಳ ಇರಬೇಕು, ಅನೇಕ ಸಂಘಟನೆಯವರು ಕೂಡ ನಮ್ಗೆ ಹೆಲ್ಪ್ ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಅದ. ಯಾಕಂದ್ರೆ ನಾವು ಕೂಡ ಯುವಕರದಾರು, ಆನಂದ್ ನ್ಯಾಮಗೌಡರು ಯುವಕರದಾರು, ಅದಕ್ಕೆ ಎಲ್ಲ ಯುವಕರು ಕೂಡ ನಮ್ಗೆ ಸಹಕಾರ ಮಾಡ್ತಾರೋ ಅನ್ನುವಂಥ ಒಂದು ವಿಶ್ವಾಸ ಕೂಡ ಐತಿ. ಅದ್ರ ಜೊತೆಗೆ ಹಿಂದಿನ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಅರ್ಜುನ್ ದಳವೆ ಅವರು ಕೂಡ ಸಾವಳಿಗೆ ಬ್ಲಾಕ್ ಕೊಟ್ಟಾರ. ಅದ್ರ ಜೊತೆಗೆ ಮಹಾದೇವ್ ಪಾಟೀಲ್ ಅವರು ಕೂಡ ಜಮಖಂಡಿ ಗ್ರಾಮೀಣ ಭಾಗವನ್ನು ಕೊಟ್ಟಾರ. ಅದಕ್ಕೆ ಮುಂಬರುವ ದಿನದಂತೆ ಎಲ್ಲ ಹಿರಿಯರ ಒಂದು ಸಹಕಾರದೊಂದಿಗೆ, ಹಿಂದಿನ ಅಧ್ಯಕ್ಷರ ಸಹಕಾರದೊಂದಿಗೆ ಎಲ್ಲರೂ ಮುನ್ಸ್ಕೊಡ್ಕೊಂಡು ಈ ಪಕ್ಷವನ್ನು ಸಂಘಟನೆ ಮಾಡಲಿಕ್ಕೆ ಹೆಚ್ಚಿನ ಪ್ರಯತ್ನ ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಈ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಲುವಾಗಿ ಒಂದು ಸಭೆಯನ್ನು ಕರೆಯಲಾಗಿತ್ತು. ಎಲ್ಲ ಮುಂಚೂಣಿ ಘಟಕದ ಪದಾಧಿಕಾರಿಗಳನ್ನ, ಅಧ್ಯಕ್ಷಗಳನ್ನ, ಉಪಾಧ್ಯಕ್ಷಗಳನ್ನ ಈ ಸಭೆಗೆ ಆಹ್ವಾನ ಮಾಡಲಾಗಿತ್ತು. ಎರಡೂ ಬ್ಲಾಕಿನ ಪದಾಧಿಕಾರಿಗಳು, ಯೂತ್ ಕಾಂಗ್ರೆಸ್ ಪದಾಧಿಕಾರಿಗಳು, ಮಹಿಳಾ ಕಾಂಗ್ರೆಸ್ ಪದಾಧಿಕಾರಿಗಳು, SC ST ಪದಾಧಿಕಾರಿಗಳು, ಅಲ್ಪಸಂಖ್ಯಾತರ ಘಟಕದ ಪದಾಧಿಕಾರಿಗಳು, ಈ ರೀತಿ ಎಲ್ಲ ಘಟಕದ ಪದಾಧಿಕಾರಿಗಳನ್ನು ಸೇರಿಸಿ ಅವರೆಲ್ಲರ ಒಂದು ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಒಟ್ಟಾರೆಯಾಗಿ 3 ಜನರನ್ನ ಅಧ್ಯಕ್ಷನಾಗಿ ಮಾಡಬೇಕು ಅಂಥೇಳಿ ಎಲ್ಲರ ಅಭಿಪ್ರಾಯದ ಮೇರೆಗೆ ಜಮಖಂಡಿ ಸಿಟಿಗೆ ಪ್ರಥಮ ಬಾರಿಗೆ ಜಮಖಂಡಿ ಸಿಟಿಗೆ ಒಬ್ಬರ ಅಧ್ಯಕ್ಷನಾಗಿ ಮಾಡಬೇಕು ಅಂಥೇಳಿ ಸಲಹೆಯನ್ನು ಕೊಟ್ಟಾಗ ಆ ಸಲಹೆಯ ಪ್ರಕಾರ ನಮ್ಮ ಹಿರಿಯ ನಾಯಕರು, ಮಾಜಿ ಪ್ರಾಧಿಕಾರ ಅಧ್ಯಕ್ಷರು ಮಹೇಶ್ ಕೋಳಿ ಅವರನ್ನು ಜಮಖಂಡಿ ನಗರ ಘಟಕದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ನಮ್ಮ ಹಿಂದಿನ ಜಿಲ್ಲಾ ಪಂಚಾಯಿತಿಯ ಮಾಜಿ ಸದಸ್ಯರು, ಹಿರಿಯರು, ಆತ್ಮೀಯರಾದಂಥ ಅರ್ಜುನ್ ದಳವೈ ಅವರನ್ನು ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಗಿದೆ. ಅದೇ ರೀತಿ ಜಮಖಂಡಿ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಂಥೇಳಿ ಅವರನ್ನು ಕೂಡ ಆಯ್ಕೆ ಮಾಡಲಾಗಿದೆ. ಅದಕ್ಕೆ ನಮ್ಮ ಮೈಗೂರಿನ ಮಹಾದೇವ್ ಪಾಟೀಲ್ರನ್ನ ಆಯ್ಕೆ ಮಾಡಲಾಗಿದೆ. ಹೆಚ್ಚು ಕಡಿಮೆ ಈ ನಿರ್ಣಯ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಮತ್ತು ಎಲ್ಲ ಕಾರ್ಯಕರ್ತರ ಒಂದು ಸಹಮತದೊಂದಿಗೆ ಈ 3 ಜನರನ್ನು ಆಯ್ಕೆ ಮಾಡಿದ್ದೀವಿ. ಈ 3 ಜನರ ಒಂದು ನೇತೃತ್ವದಲ್ಲಿ ಮುಂದಿನ ದಿನಮಾನಗಳಲ್ಲಿ ಜಮಖಂಡಿಯಲ್ಲಿ ಕಾಂಗ್ರೆಸ್ ಪಕ್ಷ ಬಲಿಷ್ಠವಾಗಿ ಸಂಘಟನೆ ಆಗ್ತದೆ ಅಂತಕ್ಕಂಥ ಒಂದು ನಂಬಿಕೆ, ವಿಶ್ವಾಸವನ್ನು ಇಟ್ಕೊಂಡಿದ್ದೀವಿ. ಅವ್ರ ಜೊತೆ ಪಕ್ಷ ಸಂಘಟನೆಗೆ ನಮ್ಮ ಹಿಂದಿನ ಅಧ್ಯಕ್ಷರು ವರ್ಧಮಾನ್ ನ್ಯಾಮಗೌಡರು ಮತ್ತು ಕಲ್ಲಪ್ಪನ ಗಿರೆಡ್ಡಿ ಅವರು ಕೂಡ ಅವ್ರ ಜೊತೆ ಸಹಕಾರವನ್ನು ನೀಡ್ತಾರೆ. ಈ ಸಂದರ್ಭದಲ್ಲಿ ಇನ್ಮೇಲೆ ಹೊಸ ಒಂದು ಪದಾಧಿಕಾರಿಗಳನ್ನು ಮಾಡುವಂಥದ್ದಾಗಲಿ, ಹೊಸ ಘಟಕಗಳನ್ನು ಮಾಡುವಂಥದ್ದಾಗಲಿ, ಆ ಮುಂದಿನ ಚಟುವಟಿಕೆಗಳನ್ನು ಕಾಂಗ್ರೆಸ್ ಪಕ್ಷ, ಜಮಖಂಡಿ ಕಾಂಗ್ರೆಸ್ ಪಕ್ಷ ಹಮ್ಕೋತೈತಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಲಿಕ್ಕೆ ಬಯಸ್ತೇವೆ. ಈಗ ನೀವು ಬ್ಲಾಕ್ ಕಾಂಗ್ರೆಸ್ ಸಾವಳಿ ಭಾಗದ ನೂತನವಾಗಿ ಅಧ್ಯಕ್ಷ ಆಯ್ಕೆ ಆಗಿದ್ದೀರಿ. ಹೌದು. ಯಾವ ರೀತಿ ನೀವು ಸಂಘಟನೆ ಬಲಪಡಿಸ್ತೀವಿ, ಪಕ್ಷವನ್ನು ಯಾವ ರೀತಿ ಯಾವ ಏನು ಇವತ್ತಿನ ದಿವಸ ನಮಗೆ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜವಾಬ್ದಾರಿ ವಹಿಸಿಕೊಟ್ಟಿದ್ದಾರೆ. ಹಾಗೂ ನಗರ ಘಟಕದ ಮಹೇಶ್ ಕೋಳಿ ಅವರು ವಹಿಸಿಕೊಟ್ಟಿದ್ದಾರೆ. ಮುಂದೆ ಜಮಖಂಡಿ ಗ್ರಾಮೀಣ ಮಾದೇಗೌಡ ಪಾಟೀಲ್ ಅವರು ವಹಿಸಿಕೊಟ್ಟಿದ್ದಾರೆ. ಈಗ ಸದ್ಯ ನಮ್ಮ ನೆಚ್ಚಿನ ನಾಯಕರಿಂದ ಆನಂದ್ ನ್ಯಾಮಗೌಡ ನೇತೃತ್ವದಲ್ಲಿ ನಾವು ಈ ಕಾರ್ಯವನ್ನು ಅಗದಿ ಅಚ್ಚುಕಟ್ಟಾಗಿ ಒಳ್ಳೆಯ ರೀತಿಯಿಂದ ಮಾಡ್ಕೊಂಡು ಹೋಗ್ತೀವಿ. ಮುಂದೆ ಏನಾದರೂ ಪಕ್ಷ ಸಂಘಟನೆ ಮಾಡ್ಬೇಕಂದ್ರೆ ಇದಕ್ಕಿಂತ ಹೆಚ್ಚು ರೀತಿಯಲ್ಲಿ ನಾವು ಸಂಘಟನೆ ಮಾಡ್ತೀವಿ. ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ನಮ್ಮ ಹಿರಿಯರಾದಂಥ ಶ್ರೀಶೈಲ್ ದಳವೆ ಅವರು, ಇಲಾಯಿ ಕಂಗೋಳಿ ಅವರು, ನಜೀರ್ ಕಂಗೋಳಿ ಅವರು, ವರ್ಧಮಾನ್ ನ್ಯಾಮಗೌಡ ಅವರು, ಅನೇಕ ಜನ ಹಿರಿಯರು, ತಾಲೂಕಾ ಎಲ್ಲ ಹಿರಿಯರು ಕೂಡಿ, ಬಾರಿಗಡ್ಡಿ ಅವರು, ಮುಂದೆ ಎಲ್ಲ ಹಿರಿಯರು ಕೂಡ್ಕೊಂಡು ನಮ್ಮನ್ನು ಇವತ್ತು ಅಧ್ಯಕ್ಷಗೆ ಆಯ್ಕೆ ಮಾಡ್ಯಾರ. ಅದಕ್ಕೆ ಅವರ ಇದಕ್ಕೆ ಅವರ ಜೊತೆ ಯಾವ ಕುಂದು ಬರಲಾರ್ದಂಗ ನಾವು ಪಕ್ಷ ಸಂಘಟನೆ ಮಾಡಿಕೊಂಡು ಹೆಚ್ಚಿನ ರೀತಿಯಿಂದ ಕೆಲಸ ಮಾಡ್ಕೊತ ಹೋಗ್ತೀವಿ. ಮತ್ತು ಅವ್ರು ಹೇಳಿದ್ದ ಕೆಲಸವನ್ನು ಶಿಷ್ಟಾಂಗ ನಮಸ್ಕಾರ ಮಾಡಿ ಅವರ ಹೇಳಿದ ಕೆಲಸವನ್ನು ಯಾವತ್ತೂ ನಾವು ಮಾಡ್ಕೊಂಡ ಪಕ್ಷವನ್ನು ಬಲಪಡಿಸಿ ಮುಂದಿನ ದಿನಮಾನಗಳಲ್ಲಿ ಆನಂದ್ ನ್ಯಾಮಗೌಡರನ್ನು ಇನ್ನೊಮ್ಮೆ MLA ಆಗಿ ಮಾಡುವಂಥ ಅವಕಾಶ ನಮಗೆ ಸಿಕ್ಕತಿ. ಅದಕ್ಕೆ ಅವ್ರನ್ನ ಮುಂದಿನ ದಿನಮಾನದಲ್ಲಿ ಅವ್ರನ್ನ MLA ಆಗಿ ಮಾಡಿ ಅವ್ರನ್ನ ಮುಂದಿನ ದಿನಮಾನದಾಗ ಅವ್ರನ್ನ ಮಿನಿಸ್ಟರ್ ಆಗಿ ಮಾಡ್ಬೇಕಂತ ನಮ್ಮ ಆಸೆ ಐತಿ. ಅದಕ್ಕೆ ಆನಂದ್ ನ್ಯಾಮಗೌಡ ನೇತೃತ್ವದಲ್ಲಿ ನಾವು ಯಾವತ್ತು ಮಾಡಿದ್ದು ನಾವು ಇವತ್ತು ನಮಗೆ ಒಳ್ಳೆ ಚಲೋ ಆಗೈತಿ. ಅವ್ರು ಹಾಕಿಕೊಂಡ ದಾರಿಯಲ್ಲಿ ನಾವು ಯಾವತ್ತೂ ಸದಾ ಅವ್ರ ಬೆನ್ನಿಂದಿರ್ತೀವಿ. ಅವ್ರು ಹಾಕಿಕೊಟ್ಟ ದಾರಿಯಲ್ಲಿ ನಾವು ಯಾವತ್ತು ಅಧ್ಯಕ್ಷ ಸ್ಥಾನವನ್ನು ಮಾಡಿಕೊಂಡು ಅವರ ಘನತೆಗೆ ಯಾವುದೋ ಕುಂದು ಕೊರತೆ ಬರಲಾರ್ದಂಗೆ ಇಡೀ ನಮ್ಮ ಜಮಖಂಡಿ ಹಿರಿಯರಿಗೂ ಹಾಗೂ ಎಲ್ಲ ಕಾರ್ಯಕರ್ತರಿಗೂ
ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರಿಗೂ ಅವ್ರು ಹೇಳಿದ ಕೆಲಸವನ್ನು ಯಾವ ಶಿಷ್ಟಾಂಗ ಕೆಲಸ ಮಾಡ್ತೀನಿ ಅಂತ ಹೇಳಿ ನಾ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಿಳಿಯಪಡಿಸುತ್ತೇನೆ. ಹಂಗೇನಾದ್ರು ವ್ಯಕ್ತಪಡಿಸೋರಿದ್ರೆ ನಿಮ್ಗೆ ಅವಕಾಶ ಕೊಟ್ಟಿದ್ದೀವಿ, ನಾವು ಯಾರು ಬಂದಿಲ್ಲ. ಏನೇ ಆಗಲಿ ಒಟ್ಟು ನಿರ್ಣಯ ಮಾತ್ರ ನಾವು ತೊಗೊಂಡಿವಿ. ಈಗ ಅದೇನಪ್ಪ ಅಂತಂದ್ರೆ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನ ಎಲ್ಲ ದೃಷ್ಟಿಯಿಂದ ನೋಡಿದರೆ ಅರ್ಜುನ್ ದಳವಾಯಿ ಅವರು ಸೂಕ್ತ ನಿರ್ಣಯ ಬಂದಿಲ್ಲ. ಯಾಕಂದ್ರೆ ಅವರು